ಭೂಗತ ಪಾತಕಿ ವಿಕಿ ಶೆಟ್ಟಿ ಹೆಸರಲ್ಲಿ ಉದ್ಯಮಿಗೆ ಬೆದರಿಕೆ ಕರೆ ಬಂದಿದೆ. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತಹ ಶಂಕರ್ಗೆ ಬಂದಿರುವಂತಹ ಬೆದರಿಕೆ ಕರೆ ಇದು. ಕೇಳಿದಷ್ಟು ಹಣ ಕೊಡದಿದ್ರೆ ಕೊಲ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ದಾರೆ. ವಿದ್ಯಾರಣ್ಯಪುರ ರಿಯಲ್ ಎಸ್ಟೇಟ್ ಉದ್ಯಮಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಏಪ್ರಿಲ್ 21ರಂದು ಬೆಳಿಗ್ಗೆ ಶಂಕರ್ ಮೊಬೈಲ್ಗೆ ಇಂಟರ್ನೆಟ್ ಕರೆ ಬಂದಿತ್ತು. ವಿಕಿ ಶೆಟ್ಟಿ ಅಂತ ಹೇಳಿ ಪರಿಚಯ ಮಾಡಿಕೊಂಡಿದ್ದಂತ ವ್ಯಕ್ತಿಯಿಂದ ಬೆದರಿಕೆ ಹಾಕಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಏಪ್ರಿಲ್ 21ರಂದು ಬೆಳಿಗ್ಗೆ ಶಂಕರ್ ಮೊಬೈಲ್ಗೆ ಈ ರೀತಿಯಾಗಿ ಕರೆ ಬರುತ್ತೆ. ಅದಾದ ನಂತರ ಧಮಕಿ ಹಾಕಿದ್ದಾರೆ ಪರಿಚಯ ಮಾಡಿಕೊಂಡು ಅಂತ. ಕೇಳಿದಷ್ಟು ಹಣ ಕೊಡಬೇಕು, ಇಲ್ಲ ಅಂತಂದ್ರೆ ಕೊಲ್ತೀವಿ, ಕೊಲೆ ಮಾಡ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ರಂತೆ. ಭೂಗತ ಪಾತಕಿ ವಿಕಿ ಶೆಟ್ಟಿ ಹೆಸರಲ್ಲಿ ಬಂದಿರುವಂತಹ ಕರೆ ಅಂತ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಶಂಕರ್ಗೆ ಈ ರೀತಿಯಾಗಿ ಬೆದರಿಕೆ ಕರೆ ಬಂದಿದೆ. ಅದರಲ್ಲೂ ಕೂಡ ಕೇಳಿದಷ್ಟು ಹಣ ಕೊಡಬೇಕು, ಇಲ್ಲ ಅಂತಂದ್ರೆ ಕೊಲ್ತೀವಿ, ಕೊಲೆ ಮಾಡ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ದಾರೆ. ವಿದ್ಯಾರಣ್ಯಪುರದ ರಿಯಲ್ ಎಸ್ಟೇಟ್ ಉದ್ಯಮಿ ಈಗ ಇದೇ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏಪ್ರಿಲ್ 21ರಂದು ಬೆಳಿಗ್ಗೆ ಬಂದಿದ್ದಂತ ಒಂದು ಕರೆ ಇದು. ವಿದ್ಯಾರಣ್ಯಪುರದ ರಿಯಲ್ ಎಸ್ಟೇಟ್ ಫೇಮಸ್ ಉದ್ಯಮಿ ಕೂಡ ಹೌದು. ಈಗ ಇಂಥ ಹೆಸರಲ್ಲಿ ಭೂಗತ ಪಾತಕಿ ವಿಕಿ ಶೆಟ್ಟಿ ಅವರ ಹೆಸರಲ್ಲಿ ಕರೆ ಬಂದಿರೋದು ಇದು ನಿಜನಾ ಅಥವಾ ಫೇಕ್ ಅನ್ನೋಂಥದ್ದು ಗೊತ್ತಿಲ್ಲ. ಬಟ್ ಈ ರೀತಿಯಾಗಿ ಕರೆ ಬಂದಿದೆ ಅಂತ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇದು ನಿಜವಾಗ್ಲೂ ಕೂಡ ವಿಕಿ ಶೆಟ್ಟಿ ಕರೆನಾ ಅಥವಾ ಅವರ ಹೆಸರಲ್ಲಿ ಯಾರೋ ಫೇಕ್ ಆಗಿ ಕರೆ ಮಾಡಿರೋಂಥದ್ದ ಅಂತ ಹೇಳಿ ಪೊಲೀಸರು ಈಗ ತನಿಖೆ ನಡೆಸಬೇಕಾಗತ್ತೆ. ಹಾಗಾಗಿ ಈ ರೀತಿಯಾಗಿ ವಿಕಿ ಶೆಟ್ಟಿ ಅಂತ ಹೇಳಿ ಪರಿಚಯ ಮಾಡ್ಕೊಂಡಿರ್ತಾರೆ ಮೊದಲನೇದಾಗಿ. ಅದಾದ ನಂತರ ಕೇಳಿದಷ್ಟು ಹಣ ಕೊಡಬೇಕು ಅಂತ ಹೇಳಿ ಧಮಕಿ ಕೂಡ ಹಾಕಿದ್ದಾರೆ ಒಬ್ಬ ರಿಯಲ್ ಎಸ್ಟೇಟ್ ಫೇಮಸ್ ಉದ್ಯಮಿ ಶಂಕರ್ಗೆ. ಹಾಗಾಗಿ ಈ ಕುರಿತು ಈಗ ಇವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕರೆ ಬಂದಿದೆ ಅಂತ ಹೇಳಿ ಏಪ್ರಿಲ್ 21ನೇ ತಾರೀಕು ಬಂದಿದ್ದಂತ ಒಂದು ಕರೆ ಇದು. ಕೇಳಿದಷ್ಟು ಹಣ ಕೊಡದಿದ್ರೆ ಮೇ ಮೊದಲ ವಾರದಲ್ಲೇ ಕೊಲೆ ಮಾಡ್ತೀವಿ ಅಂತ ಧಮಕಿ ಹಾಕಿದ್ರಂತೆ. ನಿಮ್ಮ ಮಗನ ಮದುವೆ ವೇಳೆ ನಿಮ್ಮನ್ನ ಕೊಲ್ತೀವಿ ಅಂತ ಧಮಕಿ ಹಾಕಲಾಗಿತ್ತು. ಮೊದಲು ಬೆದರಿಕೆ ಕರೆಯನ್ನ ನಿರ್ಲಕ್ಷಿಸಿದಂತ ಉದ್ಯಮಿ ಶಂಕರ್ ಇದಾದ ನಂತರ ಮತ್ತೆ ಕರೆ ಬಂದಿದೆ. ಬೇರೆ ಬೇರೆ ನಂಬರಿಂದ ಕಾಲ್ ಮಾಡಿ ಈ ರೀತಿಯಾಗಿ ಬೆದರಿಕೆ ಹಾಕಿದ್ದಾರೆ. ಇತ್ತೀಚೆಗೆ ವಿಕಿ ಶೆಟ್ಟಿ ಕುರಿತು ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಂಡಿದ್ದಂತ ಉದ್ಯಮಿ ಶಂಕರ್ ದುಬೈ ಅಥವಾ ಆಫ್ರಿಕಾ ದೇಶಗಳಲ್ಲಿ ವಿಕಿ ಶೆಟ್ಟಿ ಅಡಗಿರುವ ಮಾಹಿತಿ ಇದೆ. 2 ದಶಕಗಳಿಂದ ವಿದೇಶದಲ್ಲೇ ತಲೆಮರೆಸಿಕೊಂಡಿರುವಂತಹ ವಿಕಿ ಶೆಟ್ಟಿ ಕರೆ ಮಾಡಿದ್ದು ನಿಜಾನ? ಹಾಗಾದ್ರೆ ಬೇರೆ ಯಾರಾದ್ರೂ ಕಾಲ್ ಮಾಡಿದ್ರಾ? ಸದ್ಯಕ್ಕೆ ಸಿಸಿಬಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತನಿಖೆ ಕೂಡ ಮುಂದುವರೆದಿದೆ. ಹೀಗೆ ಈಗಾಗಲೇ ಹೇಳ್ತಾ ಇದೆ, ನಿಜವಾಗ್ಲೂ ಕೂಡ ಇದು ವಿಕಿ ಶೆಟ್ಟಿನೇ ಕರೆ ಮಾಡಿದ್ರಾ ಅಥವಾ ಅವ್ರ ಹೆಸರಲ್ಲಿ ಬೇರೆ ಯಾರಾದ್ರೂ ಕರೆ ಮಾಡಿದ್ದಾರಾ ಅನ್ನೋಂಥದ್ದು ಸದ್ಯಕ್ಕೆ ಗೊತ್ತಿಲ್ಲ. ಎಫ್ಐಆರ್ ದಾಖಲಾಗಿದೆ ಈಗ ಈ ಒಂದು ಪ್ರಕರಣದಲ್ಲಿ. ಹಾಗಾಗಿ ಈಗ ಪೊಲೀಸರು ಸಿಸಿಬಿಯಲ್ಲಿ ಇದ್ರ ಬಗ್ಗೆ ತನಿಖೆ ನಡೆಯುತ್ತೆ. ಅದಾದ ನಂತರ ಸತ್ಯ ಹೊರಗೆ ಬರುತ್ತೆ. ಅದರಲ್ಲೂ ಕೂಡ ಕೇಳಿದಷ್ಟು ಹಣ ಕೊಟ್ಟಿಲ್ಲ ಅಂತಂದ್ರೆ ಮೇ 1ನೇ ವಾರದಲ್ಲೇ ಈ ರೀತಿಯಾಗಿ ಕೊಲೆ ಮಾಡ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ರು.